ಲೋಕಾಪುರ ರಾಮದುರ್ಗ ಸಿರ್ಸಂಗಿ ಸವದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ಮರು ಸಮೀಕ್ಷೆ. ಸಂಸದ ಜಗದೀಶ್ ಶೆಟ್ಟರ್ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಸಿರ್ಸಂಗಿಯ ಶ್ರೀ ಕಾಳಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಕಾಳಿಕಾ ದೇವಿಯ ಆಶೀರ್ವಾದವನ್ನ ಪಡೆದು ಸುದ್ದಿಗಾರರ ಜೊತೆ ಮಾತನಾಡಿದ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್, ರಾಮದುರ್ಗ ತಾಲೂಕಿನ ರೈಲ್ವೆ ಕ್ರಿಯಾ ಸಮಿತಿಯ ಮುಖಂಡರು ಸಿರ್ಸಂಗಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿಯಾಗಿ ರೈಲ್ವೆ ಮಾರ್ಗದ ಬಗ್ಗೆ ವಿಚಾರಿಸಲಾಯಿತು. ನಮ್ಮ ಜೊತೆ ಸಿರ್ಸಂಗಿಯ ಜನತೆ ಸೇರಿ ಕಾಳಮ್ಮ ದೇವಿ ಭಕ್ತರ ಅನುಕೂಲಕ್ಕಾಗಿ ರೈಲ್ವೆ ಮಾರ್ಗ ಅವಶ್ಯ ಇದೆ ಎಂದು ಮನವಿ ಪತ್ರವನ್ನು ಅರ್ಪಿಸಿ ಒತ್ತಾಯಿಸಿದರು. ರಾಮದುರ್ಗದ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರು ಕಳೆದ ಡಿಸೆಂಬರ್ನಲ್ಲಿ ಮನೆ ಮನೆಗೆ ಭೇಟಿಯಾಗಿ ಲೋಕಾಪುರದಿಂದ ಧಾರವಾಡದವರೆಗೆ 2016-17ರಲ್ಲಿ ಸರ್ವೆ ಆಗಿದ್ದು ನಂತರ ಕೆಲಸ ಆಗಿಲ್ಲ ಎಂದು ಕ್ರಿಯಾ ಸಮಿತಿಯ ಜೈನೆ ಖಾನ್ ವಿವರಿಸಿದರು ಎಂದು ಸಂಸದರು ಹೇಳಿದರು. ಆದರೆ ಕಳೆದ ವಾರ ಕೇಂದ್ರ ರೈಲ್ವೆ ಬೋರ್ಡ್ದಿಂದ ಹಳೆಯ ಹಾಗೂ ಹೊಸ ಒಟ್ಟು 26 ಮಾರ್ಗಗಳ ಯಾದಿ ಬಂದಿದೆ. ಇದರಲ್ಲಿ ಲೋಕಾಪುರದಿಂದ ಧಾರವಾಡದವರೆಗಿನ ಹೆಸರು ಬಂದಿಲ್ಲ ಎಂದು ಸಂಸದರಿಗೆ ಮರು ಪ್ರಶ್ನೆ ಮಾಡಲಾಯಿತು. ಕೂಡಲೇ ಲೋಕಾಪುರದಿಂದ ಧಾರವಾಡದವರೆಗೆ ರೈಲ್ವೆ ಮಾರ್ಗದ ಕುರಿತು ಈಗಾಗಲೇ ಮನವಿ ಕೊಟ್ಟಿರುತ್ತೇವೆ, ಕೇಂದ್ರ ಸಚಿವರ ಜೊತೆ ಮಾತನಾಡುವುದಾಗಿ ಹೇಳಿದರು. ಇನ್ನೊಮ್ಮೆ ಪತ್ರ ಬರೆಯುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗೈಬು ಜೈನೆ ಖಾನ್, ಎಂಕೆ ಯಾದವಾಡ್ ಮತ್ತು ಸಿರ್ಸಂಗಿ ರೈಲ್ವೆ ಹೋರಾಟದ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. ಮನವಿಯನ್ನು ಕೊಟ್ಟಿವ್ರಿ. ನಾವು ಎಷ್ಟೇ ಇಶ್ಯೂದಾಗ 2019 ಒಂದು ಆಗಿ ಸರ್ವೆ ಆಗಿ ನೆಗೆಟಿವ್ ರಿಪೋರ್ಟ್ ಬಂದದ. ಅದನ್ನು ಮೊನ್ನೆ ಮಿಸ್ಟಿಮೇಟ್ ಆಗಿ ಇಲ್ಲ ನೆಗೆಟಿವ್ ಇದೆ ರಿಪೋರ್ಟ್ ಅಂದರು. ಇನ್ನೇನು ಸರ್ವೆ ಮಾಡಿಸ್ರಿ, ಕೋಟ್ಯಾಂತರ ಜನ ಇಲ್ಲಿ ಭಕ್ತರು ಬರ್ತಾರೆ, ಟ್ರಾವೆಲರ್ಸ್ ಬೇಕಾಷ್ಟಿದ್ದಾರೆ, ಎಕನಾಮಿಕ್ಲಿ ಫೀಸಿಬಲ್ ಅದ. ಇನ್ನೊಂದು ರೀಸರ್ವೆ ಮಾಡೋಕ್ಕೆ ಅರ್ಜಿ ಕೊಟ್ಟು ಬಂದೇನಿ, ಅದೊಂದು ಆರ್ಡರ್ ಮಾಡ್ತೀವಿ ಅಂತಂದರೆ ರೀಸರ್ವೆ ಆದಾಗೆ ನಾವು ಹೆಚ್ಚಿನ ಮಾಹಿತಿ ಕೊಡ್ಬೇಕಾಗ್ತದೆ. ಈಗ ರೀಸರ್ವೆಗೆ ಇದ್ರೊಳಗೆ ಇದು ಬಂದಿಲ್ಲ. ಲೋಕಾಪುರ ರಾಮದುರ್ಗ ಅದಕ್ಕೆ ಇನ್ನೊಮ್ಮೆ ಈ ಪ್ರಯತ್ನ ಚಾಲೂ ಆಗಿತ್ತು. ಈಗ ದಯವಿಟ್ಟು ಇದನ್ನು ಮಾಡಿದರೆ ಹಣಮ್ಮಾಗೂ ಭಕ್ತರು ಭಾಳ ಬರ್ತಾರೆ. ಇಲ್ಲಿ ಆಮೇಲೆ ಸವದತ್ತಿಗೂ 1,48,00,000 ಜನ ಬರ್ತಾರೆ. ಸಿರ್ಸಂಗಿ ಕಾಳಿಕಾ ದೇವಿ ಇದು ಈ ದೇವಸ್ಥಾನಕ್ಕೆ ಒಂದು ಸಾವಿರಾರು ವರ್ಷದ ಒಂದು ಇತಿಹಾಸ ಇದೆ. ಒಂದು ದೊಡ್ಡ ಜಾಗೃತ ಸ್ಥಾನ. ಆ ಹಿನ್ನೆಲೆಯಲ್ಲಿ ಚುನಾವಣೆ ಮುಂಚೆ ನಾನು ಬಂದಿದ್ದೆ, ಆಶೀರ್ವಾದ ಪಡ್ಕೊಂಡಿದ್ದೆ. ಆಮೇಲೆ ಆಶೀರ್ವಾದದಿಂದ ಇವತ್ತು ಗೆದ್ದು ಬಂದಿದ್ದೇನೆ. ಅದಕ್ಕೆ ಕಾಳಿಕಾ ದೇವಿ ಒಂದು ಆಶೀರ್ವಾದ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನನಗೊಂದು ಹೆಚ್ಚಿನ ಶಕ್ತಿ ಕೊಡಬೇಕಂತ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸರಿ ಸರ್, ಈಗ ಬಾಗಲಕೋಟೆ ಕುರ್ಚಿ ರೈಲ್ವೆ ಮಾರ್ಗ ಹೊಸದು ಪ್ರಾರಂಭ ಆಗೈತಿ. ಈಗ ನೋಡ್ರಿ, ಈಗ ಲೋಕಾಪುರ, ರಾಮದುರ್ಗ, ಸಿರ್ಸಂಗಿ, ಸವದತ್ತಿ, ಧಾರವಾಡ ಇದೊಂದು ಹೊಸ ರೈಲ್ವೆ ಮಾರ್ಗ ಆಗಬೇಕಂತ ಹೇಳಿ ನಾನು ಲೋಕಸಭಾ ಸದಸ್ಯ ಆದ ತಕ್ಷಣವೇ ರೈಲ್ವೆ ಸಚಿವರಿಗೆ ಭೇಟಿಯಾಗಿ ಹೇಳಿದ್ದೀನಿ. ಹಿಂದೊಮ್ಮೆ ಸರ್ವೆ ಆಗಿತ್ತು ಅಂತ ಅವ್ರು ಹೇಳಿದರು. ಅದನ್ನು ಕಾಪಿ ಕೊಟ್ಟು ಅದು ಸರಿಯಾಗಿ ರಿಪೋರ್ಟ್ ಇರಲಿಲ್ಲ. ಅದಕ್ಕೆ ಇನ್ನೊಮ್ಮೆ ರೀಸರ್ವೆ ಮಾಡಬೇಕಂತೇಳಿ ನಾನು ಮನವಿ ಮಾಡಿದ್ದೇನೆ. ಆ ಒಂದು ಪ್ರಯತ್ನ ನಡೀತಾ ಇದೆ. ಈಗಾಗಲೇ ರೈಲ್ವೆ ಬೋರ್ಡ್ದಿಂದ 20 ಹೊಸದು ಮತ್ತು ಹಳೆಯದು ಪೆಂಡಿಂಗ್ ಇದ್ದಿದ್ದು ಹಾಕೊಂಡಾರ. ಇಲ್ಲ, ಅದಕ್ಕೆ ಇದು ಹಾಕೊಂಡಿಲ್ಲ. ದಯವಿಟ್ಟು ಇದನ್ನು ಅದಕ್ಕೆ ನಾನು ಪ್ರಯತ್ನ ಚಾಲೂ ಮಾಡಿದ್ದೀನಿ, ರೀಸರ್ವೆ ಮಾಡಲಿಕ್ಕೆ ಹಾಕಿದ್ದೀನಿ. ಸರಿ, ಓಕೆ, ಥ್ಯಾಂಕ್ ಯು.